ವೀಕ್ಷಕರೇ, ಸದನದಲ್ಲೂ ಕೂಡ ಪ್ರತಿಧ್ವನಿಸಿತು ಧರ್ಮಸ್ಥಳದ ಬುರ್ಡೆ ಕೇಸ್. ಎಷ್ಟೇ ಗುಂಡಿ ಆಗಿದ್ರು ಏನು ಸಿಕ್ಕಿಲ್ಲ, ಎಷ್ಟಾಗಿಟ್ಟಿದ್ದೀರಾ? ಅಬ್ಬಾ, ಅಂತೂ ಇಂತೂ ನಮ್ಮ ಜನಪ್ರತಿನಿಧಿಗಳು ಈ ಬಗ್ಗೆ ಬಾಯ್ಬಿಟ್ರು. ಯಾರ್ಯಾರೋ ಹೇಳಿದ್ರು ಅಂತ ಅಗಿತಾ ಇದ್ದೀರಾ. ಶವಹೂತಿತ ಕೇಸನ್ನು ಸುನೀಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ತನಿಖೆ ನೆಪದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಅವಹೇಳನ ಆಗ್ತಾ ಇದೆ, ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ನಿರಂತರ ಪ್ರಹಾರ ಆಗ್ತಾ ಇದೆ ಅಂತ ಸುನೀಲ್ ಕುಮಾರ್ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಅಷ್ಟೆಲ್ಲ ಮಧ್ಯಂತರ ವರದಿಗೆ ಆಗ್ರಹ ವ್ಯಕ್ತಪಡಿಸಿದ್ರು. ಎಸ್ಐಟಿ ಇಂಟ್ರಿಮ್ ರಿಪೋರ್ಟ್ ಕೊಡ್ಲಿ ಅಂತ. ದಿನಗಳಿಂದ ಧರ್ಮಸ್ಥಳವನ್ನ ಕೇಂದ್ರವಾಗಿಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ. ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದ್ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂತಹ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ. ಆರಂಭದಲ್ಲಿ ಅನಾಮಿಕ 5 ಗುಂಡಿ, 6 ಗುಂಡಿ, 10 ಗುಂಡಿ, 13 ಗುಂಡಿ ಅಂತ ಹೇಳಿ ಇವತ್ತು 15-16 ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು. ರೈಟ್, ಕ್ವಿಕ್ ಆಗಿ ಧರ್ಮಸ್ಥಳದಲ್ಲಿ ಏನೇನು ನಡೀತು ಇವತ್ತು ಅಂತ ಒಂದಷ್ಟು ಅಪ್ಡೇಟ್ ಪಡ್ಕೊಂಡ್ಬಿಡೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಹೆಂಗಿದೆ ಪರಿಸ್ಥಿತಿ ಅಂದ್ರೆ, ನನ್ನ ಸಹೋದ್ಯೋಗಿ ನಮ್ಮ ಡಿಜಿಟಲ್ ಚೀಫ್ ಪ್ರಸನ್ನ ಹೇಳ್ತಾ ಇದ್ರು, ಇನ್ನೊಂದು ಸ್ವಲ್ಪ ಆಳ ತೆಗೆದು ಬಿಟ್ಟಿದ್ರೆ ನೀರು ಬಂದ್ಬಿಟ್ಟಿರೋದಲ್ಲ, ಕೆರೆಗಳನ್ನೇ ತೆಗೆದು ಬಿಡಬಹುದಾಗಿತ್ತು ಅಂತ. ಹಳ್ಳಿಗಳಲ್ಲಿ ಇಷ್ಟು ಪರಿಶ್ರಮವನ್ನ ಸರ್ಕಾರ ಹಾಕಿದ್ರೆ ಅದೆಷ್ಟೋ ಹಳ್ಳಿಗಳು ಉದ್ಧಾರ ಆಗ್ಬಿಟ್ಟಿರವು. ನೀರು ಬಂದು ಕೆರೆ ತೆಗೆದು ಅಷ್ಟು ಮಣ್ಣು ತೆಗೆದಿದ್ದಾರೆ. ಅಲ್ಲಿ ನಾವು ದೃಶ್ಯಗಳನ್ನು ನೋಡ್ತಾ ಇದೀವಿ. ನಾಗೇಂದ್ರ ಬಾಬು, ಏನೇನ್ ಆಯ್ತು ಇವತ್ತು ಇಡೀ ದಿನ? ಬೆಟ್ಟ ಆಗುದು, ಇಲಿ ಹೆಗಣನೂ ಸಿಗ್ಲಿಲ್ಲ ಅನ್ನೋ ಪರಿಸ್ಥಿತಿನ? ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಬೆಳಗ್ಗೆ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಮೊದಲಿಗೆ ಸ್ಥಳಕ್ಕೆ ಕಳಿಸ್ಕೊಡ್ತಾರೆ. ಜಿಪಿಆರ್ ಎಕ್ಸ್ಪರ್ಟ್ ಗಳು ಬಂದು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ತಾವು ತಂದಿರುವಂತಹ ಒಂದು ಗೆಜೆಟ್ ಅನ್ನ ಅಸೆಂಬಲ್ ಮಾಡಿ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ 10:30 ಸುಮಾರಿಗೆ ಆ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಆಗಮಿಸ್ತಾ ಇದ್ದಂತ ಬೆನ್ನಲ್ಲೇ ಸುಮಾರು 12 ಗಂಟೆ ಸುಮಾರಿಗೆ ಪ್ರಣಬ್ ಮೊಹಂತಿ ಅವರು, ಎಸ್ಐಟಿ ಮುಖ್ಯಸ್ಥರು ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಅದರ ಬೆನ್ನಲ್ಲೇ ಮುಸುಕುದಾರಿ ವ್ಯಕ್ತಿಯನ್ನ ಎಸ್ಐಟಿ ತನಿಖಾ ತಂಡ ಈ ಒಂದು 13ನೇ ಪಾಯಿಂಟ್ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬರ್ತಾ ಇದ್ದಂತೆ ಜಿಪಿಆರ್ ಎಕ್ಸ್ಪರ್ಟ್ ಗಳು ಜಿಪಿಆರ್ ಅನ್ನ ಡ್ರೋನ್ ಸಹಾಯದೊಂದಿಗೆ ಈ ಒಂದು ಸ್ಥಳದಲ್ಲಿ ಹಾರಾಟವನ್ನು ನಡೆಸಿ ಒಂದು ವೇವ್ಸ್ ಅನ್ನ ಬಿಟ್ಟು ಪ್ರಮುಖವಾಗಿ ಒಂದಷ್ಟು ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾರೆ. ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಸುಮಾರು 40 ನಿಮಿಷಗಳ ಕಾಲ ಡ್ರೋನ್ ಸಹಾಯದಿಂದ ಜಿಪಿಆರ್ ಅನ್ನ ಹಾರಾಟ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗುವುದಿಲ್ಲ. ಅಲ್ಲಿಗೆ ತಂತ್ರಜ್ಞಾನದಿಂದ ಏನು ಪತ್ತೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ. ಆ ಬಳಿಕ 2:15 ಲಂಚ್ ಬ್ರೇಕ್ ಅನ್ನು ತೆಗೆದುಕೊಂಡು 3 ಗಂಟೆಗೆ ಹಿಟಾಚಿಗಳ ಸಹಾಯದಿಂದ ಆತ ತೋರಿಸಿದಂತಹ ಜಾಗ. ಆಲ್ ರೈಟ್, ಮಹತ್ವದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಧನ್ಯವಾದಗಳು ಮಾಹಿತಿಗಾಗಿ. ನಮ್ಮ ಇವತ್ತು ವೀಕ್ಷಕರೇ, ಸದನದಲ್ಲೂ ಕೂಡ ಪ್ರತಿಧ್ವನಿಸಿತು ಧರ್ಮಸ್ಥಳದ ಬುರ್ಡೆ ಕೇಸ್. ಎಷ್ಟೇ ಗುಂಡಿ ಆಗಿದ್ರು ಏನು ಸಿಕ್ಕಿಲ್ಲ, ಎಷ್ಟಾಗಿಟ್ಟಿದ್ದೀರಾ? ಅಬ್ಬಾ, ಅಂತೂ ಇಂತೂ ನಮ್ಮ ಜನಪ್ರತಿನಿಧಿಗಳು ಈ ಬಗ್ಗೆ ಬಾಯ್ಬಿಟ್ರು. ಯಾರ್ಯಾರೋ ಹೇಳಿದ್ರು ಅಂತ ಅಗಿತಾ ಇದ್ದೀರಾ. ಶವಹೂತಿತ ಕೇಸನ್ನು ಸುನೀಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ತನಿಖೆ ನೆಪದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಅವಹೇಳನ ಆಗ್ತಾ ಇದೆ, ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ನಿರಂತರ ಪ್ರಹಾರ ಆಗ್ತಾ ಇದೆ ಅಂತ ಸುನೀಲ್ ಕುಮಾರ್ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಅಷ್ಟೆಲ್ಲ ಮಧ್ಯಂತರ ವರದಿಗೆ ಆಗ್ರಹ ವ್ಯಕ್ತಪಡಿಸಿದ್ರು. ಎಸ್ಐಟಿ ಇಂಟ್ರಿಮ್ ರಿಪೋರ್ಟ್ ಕೊಡ್ಲಿ ಅಂತ. ದಿನಗಳಿಂದ ಧರ್ಮಸ್ಥಳವನ್ನ ಕೇಂದ್ರವಾಗಿಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ. ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದ್ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂತಹ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ
ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ. ಆರಂಭದಲ್ಲಿ ಅನಾಮಿಕ 5 ಗುಂಡಿ 6 ಗುಂಡಿ 10 ಗುಂಡಿ 13 ಗುಂಡಿ ಅಂತ ಹೇಳಿ ಇವತ್ತು 15-16 ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು. ರೈಟ್, ಕ್ವಿಕ್ ಆಗಿ ಧರ್ಮಸ್ಥಳದಲ್ಲಿ ಏನೇನು ನಡೀತು ಇವತ್ತು ಅಂತ ಒಂದಷ್ಟು ಅಪ್ಡೇಟ್ ಪಡ್ಕೊಂಡ್ಬಿಡೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಹೆಂಗಿದೆ ಪರಿಸ್ಥಿತಿ ಅಂದ್ರೆ ನನ್ನ ಸಹೋದ್ಯೋಗಿ ನಮ್ಮ ಡಿಜಿಟಲ್ ಚೀಫ್ ಪ್ರಸನ್ನ ಹೇಳ್ತಾ ಇದ್ರು, ಇನ್ನೊಂದು ಸ್ವಲ್ಪ ಆಳ ತೆಗೆದು ಬಿಟ್ಟಿದ್ರೆ ನೀರು ಬಂದ್ಬಿಟ್ಟಿರೋದಲ್ಲ, ಕೆರೆಗಳನ್ನೇ ತೆಗೆದು ಬಿಡಬಹುದಾಗಿತ್ತು ಅಂತ. ಹಳ್ಳಿಗಳಲ್ಲಿ ಇಷ್ಟು ಪರಿಶ್ರಮವನ್ನ ಸರ್ಕಾರ ಹಾಕಿದ್ರೆ ಅದು ಎಷ್ಟೋ ಹಳ್ಳಿಗಳು ಉದ್ಧಾರ ಆಗ್ಬಿಟ್ಟಿರವು. ನೀರು ಬಂದು ಕೆರೆ ತೆಗೆದು ಅಷ್ಟು ಮಣ್ಣು ತೆಗೆದಿದ್ದಾರೆ. ಅಲ್ಲಿ ನಾವು ದೃಶ್ಯಗಳನ್ನ ನೋಡ್ತಾ ಇದೀವಿ. ನಾಗೇಂದ್ರ ಬಾಬು, ಏನೇನ್ ಆಯ್ತು ಇವತ್ತು ಇಡೀ ದಿನ? ಬೆಟ್ಟ ಆಗುದು, ಇಲಿ ಹೆಗಣನೂ ಸಿಗ್ಲಿಲ್ಲ ಅನ್ನೋ ಪರಿಸ್ಥಿತಿನ. ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಬೆಳಗ್ಗೆ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಮೊದಲಿಗೆ ಸ್ಥಳಕ್ಕೆ ಕಳಿಸ್ಕೊಡ್ತಾರೆ. ಜಿಪಿಆರ್ ಎಕ್ಸ್ಪರ್ಟ್ ಗಳು ಬಂದು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ತಾವು ತಂದಿರುವಂತಹ ಒಂದು ಗೆಜೆಟ್ ಅನ್ನ ಅಸೆಂಬಲ್ ಮಾಡಿ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ 10:30 ಸುಮಾರಿಗೆ ಆ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಆಗಮಿಸ್ತಾ ಇದ್ದಂತ ಬೆನ್ನಲ್ಲೇ ಸುಮಾರು 12 ಗಂಟೆ ಸುಮಾರಿಗೆ ಪ್ರಣಬ್ ಮೊಹಂತಿ ಅವರು ಎಸ್ಐಟಿ ಮುಖ್ಯಸ್ಥರು ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಅದರ ಬೆನ್ನಲ್ಲೇ ಮುಸುಕುದಾರಿ ವ್ಯಕ್ತಿಯನ್ನ ಎಸ್ಐಟಿ ತನಿಖಾ ತಂಡ ಈ ಒಂದು 13ನೇ ಪಾಯಿಂಟ್ ಕರ್ಕೊಂಡ್ ಬರ್ತಾರೆ. ಆ ಬಾತ ಕರ್ಕೊಂಡ್ ಬರ್ತಾ ಇದ್ದಂತೆ ಜಿಪಿಆರ್ ಎಕ್ಸ್ಪರ್ಟ್ ಗಳು ಜಿಪಿಆರ್ ಅನ್ನ ಡ್ರೋನ್ ಸಹಾಯದೊಂದಿಗೆ ಈ ಒಂದು ಸ್ಥಳದಲ್ಲಿ ಹಾರಾಟವನ್ನು ನಡೆಸಿ ಒಂದು ವೇವ್ಸ್ ಅನ್ನ ಬಿಟ್ಟು ಪ್ರಮುಖವಾಗಿ ಒಂದಷ್ಟು ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾರೆ. ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಸುಮಾರು 40 ನಿಮಿಷಗಳ ಕಾಲ ಡ್ರೋನ್ ಸಹಾಯದಿಂದ ಜಿಪಿಆರ್ ಅನ್ನ ಹಾರಾಟ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗೋದಿಲ್ಲ. ಅಲ್ಲಿಗೆ ತಂತ್ರಜ್ಞಾನದಿಂದ ಏನು ಪತ್ತೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ. ಆ ಬಳಿಕ 2:15ಗೆ ಲಂಚ್ ಬ್ರೇಕ್ ಅನ್ನು ತೆಗೆದುಕೊಂಡು 3 ಗಂಟೆಗೆ ಹಿಟಾಚಿಗಳ ಸಹಾಯದಿಂದ ಆತ ತೋರಿಸಿದಂತಹ ಜಾಗ. ಆಲ್ ರೈಟ್, ಮಹತ್ವದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಧನ್ಯವಾದಗಳು ಮಾಹಿತಿಗಾಗಿ. ನಮ್ಮ ಇವತ್ತು ವೀಕ್ಷಕರೇ, ಸದನದಲ್ಲೂ ಕೂಡ ಪ್ರತಿಧ್ವನಿಸಿತು ಧರ್ಮಸ್ಥಳದ ಬುರ್ಡೆ ಕೇಸ್. ಎಷ್ಟೇ ಗುಂಡಿ ಆಗಿದ್ರು ಏನು ಸಿಕ್ತಿಲ್ಲ, ಎಷ್ಟಾಗಿಟ್ಟಿದ್ದೀರಾ? ಅಬ್ಬಾ, ಅಂತೂ ಇಂತೂ ನಮ್ಮ ಜನಪ್ರತಿನಿಧಿಗಳು ಈ ಬಗ್ಗೆ ಬಾಯ್ಬಿಟ್ರು. ಯಾರ್ಯಾರೋ ಹೇಳಿದ್ರು ಅಂತ ಅಗಿತಾ ಇದ್ದೀರಾ. ಶವಹೂತಿತ ಕೇಸನ್ನು ಸುನೀಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ತನಿಖೆ ನೆಪದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಅವಹೇಳನ ಆಗ್ತಾ ಇದೆ, ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ನಿರಂತರ ಪ್ರಹಾರ ಆಗ್ತಾ ಇದೆ ಅಂತ ಸುನೀಲ್ ಕುಮಾರ್ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಅಷ್ಟೆಲ್ಲ ಮಧ್ಯಂತರ ವರದಿಗೆ ಆಗ್ರಹ ವ್ಯಕ್ತಪಡಿಸಿದ್ರು. ಎಸ್ಐಟಿ ಇಂಟ್ರಿಮ್ ರಿಪೋರ್ಟ್ ಕೊಡ್ಲಿ ಅಂತ. ದಿನಗಳಿಂದ ಧರ್ಮಸ್ಥಳವನ್ನ ಕೇಂದ್ರವಾಗಿಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ. ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂತಹ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ. ಆರಂಭದಲ್ಲಿ ಅನಾಮಿಕ 5 ಗುಂಡಿ 6 ಗುಂಡಿ 10 ಗುಂಡಿ 13 ಗುಂಡಿ ಅಂತ ಹೇಳಿ ಇವತ್ತು 15-16 ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು. ರೈಟ್, ಕ್ವಿಕ್ ಆಗಿ ಧರ್ಮಸ್ಥಳದಲ್ಲಿ ಏನೇನು ನಡೀತು ಇವತ್ತು ಅಂತ ಒಂದಷ್ಟು ಅಪ್ಡೇಟ್ ಪಡ್ಕೊಂಡ್ಬಿಡೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಹೆಂಗಿದೆ ಪರಿಸ್ಥಿತಿ ಅಂದ್ರೆ ನನ್ನ ಸಹೋದ್ಯೋಗಿ ನಮ್ಮ ಡಿಜಿಟಲ್ ಚೀಫ್ ಪ್ರಸನ್ನ ಹೇಳ್ತಾ ಇದ್ರು, ಇನ್ನೊಂದು ಸ್ವಲ್ಪ ಆಳ ತೆಗೆದು ಬಿಟ್ಟಿದ್ರೆ ನೀರು ಬಂದ್ಬಿಟ್ಟಿರೋದಲ್ಲ, ಕೆರೆಗಳನ್ನೇ ತೆಗೆದು ಬಿಡಬಹುದಾಗಿತ್ತು ಅಂತ. ಹಳ್ಳಿಗಳಲ್ಲಿ ಇಷ್ಟು ಪರಿಶ್ರಮವನ್ನ ಸರ್ಕಾರ ಹಾಕಿದ್ರೆ ಅದು ಎಷ್ಟೋ ಹಳ್ಳಿಗಳು ಉದ್ಧಾರ ಆಗ್ಬಿಟ್ಟಿರವು. ನೀರು ಬಂದು ಕೆರೆ ತೆಗೆದು ಅಷ್ಟು ಮಣ್ಣು ತೆಗೆದಿದ್ದಾರೆ. ಅಲ್ಲಿ ನಾವು ದೃಶ್ಯಗಳನ್ನ ನೋಡ್ತಾ ಇದೀವಿ. ನಾಗೇಂದ್ರ ಬಾಬು, ಏನೇನ್ ಆಯ್ತು ಇವತ್ತು ಇಡೀ ದಿನ? ಬೆಟ್ಟ ಆಗುದು, ಇಲಿ ಹೆಗಣನೂ ಸಿಗ್ಲಿಲ್ಲ ಅನ್ನೋ ಪರಿಸ್ಥಿತಿನ. ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಬೆಳಗ್ಗೆ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಮೊದಲಿಗೆ ಸ್ಥಳಕ್ಕೆ ಕಳಿಸ್ಕೊಡ್ತಾರೆ. ಜಿಪಿಆರ್ ಎಕ್ಸ್ಪರ್ಟ್ ಗಳು ಬಂದು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ತಾವು ತಂದಿರುವಂತಹ ಒಂದು ಗೆಜೆಟ್ ಅನ್ನ ಅಸೆಂಬಲ್ ಮಾಡಿ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ 10:30 ಸುಮಾರಿಗೆ ಆ ಮುಸುಕುದಾರಿ ವ್ಯಕ್ತಿ
ಎಸ್ಐಟಿ ಕಚೇರಿಗೆ ಆಗಮಿಸ್ತಾ ಇದ್ದಂತ ಬೆನ್ನಲ್ಲೇ ಸುಮಾರು 12 ಗಂಟೆ ಸುಮಾರಿಗೆ ಪ್ರಣಬ್ ಮೊಹಂತಿ ಅವರು ಎಸ್ಐಟಿ ಮುಖ್ಯಸ್ಥರು ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಅದರ ಬೆನ್ನಲ್ಲೇ ಮುಸುಕುಧಾರಿ ವ್ಯಕ್ತಿಯನ್ನ ಎಸ್ಐಟಿ ತನಿಖಾ ತಂಡ ಈ ಒಂದು 13ನೇ ಪಾಯಿಂಟ್ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬರ್ತಾ ಇದ್ದಂತೆ ಜಿಪಿಆರ್ ಎಕ್ಸ್ಪರ್ಟ್ಗಳು ಜಿಪಿಆರ್ ಅನ್ನ ಡ್ರೋನ್ ಸಹಾಯದೊಂದಿಗೆ ಈ ಒಂದು ಸ್ಥಳದಲ್ಲಿ ಹಾರಾಟವನ್ನು ನಡೆಸಿ ಒಂದು ವೇವ್ಸ್ ಅನ್ನ ಬಿಟ್ಟು ಪ್ರಮುಖವಾಗಿ ಒಂದಷ್ಟು ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾರೆ. ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಸುಮಾರು 40 ನಿಮಿಷಗಳ ಕಾಲ ಡ್ರೋನ್ ಸಹಾಯದಿಂದ ಜಿಪಿಆರ್ ಅನ್ನ ಹಾರಾಟ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗೋದಿಲ್ಲ. ಅಲ್ಲಿಗೆ ತಂತ್ರಜ್ಞಾನದಿಂದ ಏನು ಪತ್ತೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ. ಆ ಬಳಿಕ 2:15ಗೆ ಲಂಚ್ ಬ್ರೇಕ್ ಅನ್ನು ತೆಗೆದುಕೊಂಡು 3 ಗಂಟೆಗೆ ಹಿಟಾಚಿಗಳ ಸಹಾಯದಿಂದ ಆತ ತೋರಿಸಿದಂತಹ ಜಾಗ. ಆಲ್ ರೈಟ್ ಮಹತ್ವದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಧನ್ಯವಾದಗಳು ಮಾಹಿತಿಗಾಗಿ.